ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ಕರ್ನಾಟಕ ಜನತಾದಳದ ಜಾತ್ಯತೀತ ಶಾಸಕಾಂಗ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಣ್ಣ ಅವರೇ, ನಮ್ಮೆಲ್ಲರ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಹಿತೈಷಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣರವರೇ, ಮಾಜಿ ಸಚಿವರು, ನನ್ನ ಹಿತೈಷಿಗಳಾದಂಥ ಸನ್ಮಾನ್ಯ ಶ್ರೀ ಗೋಪಾಲಣ್ಣವರೇ, ಮಾಜಿ ಸಚಿವರಾದಂಥ ನಮ್ಮೆಲ್ಲರ ನಾಯಕರಾದಂಥ ಸಿ.ಪಿ. ಯೋಗೇಶ್ವರಣ್ಣವರೇ, ಮಾಜಿ ಸಚಿವರು, ವೇದಿಕೆ ಮೇಲಿರುವ ಮುಂದ್ರಟ್ಟಣ್ಣವರೇ, ನಮ್ಮ ಪಕ್ಷದ ಮಹಿಳಾ ಅಧ್ಯಕ್ಷರಾದಂಥ ಸೋದರಿ ಶ್ರೀಮತಿ ಲಕ್ಷ್ಮೀ ರಾಮೇಗೌಡ್ರೆ, ವೇದಿಕೆ ಮೇಲಿರುವ ಮಾಜಿ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಈಗ ತಾನೇ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಿ ಅವರೇ, ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಮಂಜಣ್ಣ ಅವರೇ, ವೇದಿಕೆ ಮೇಲಿರುವ ಶಾಸಕರಾದಂಥ ಸರ್ವಣ್ಣ ಅವರೇ, ನಮ್ಮೆಲ್ಲರ ಹಿರಿಯರಾದಂಥ ಹಿತೈಷಿಗಳಾದಂಥ ಸನ್ಮಾನ್ಯ ಶ್ರೀ ಇ. ಕೃಷ್ಣಪ್ಪನವರೇ, ಜಿಲ್ಲಾ ಅಧ್ಯಕ್ಷರುಗಳ ಆದಂಥ ಶಾಸಕರು ಆದಂಥ ರಮೇಶ್ ಗೌಡ್ರೆ, ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಜಣ್ಣ ಅವರೇ, ವೇದಿಕೆ ಮೇಲಿರುವ ಜಿಲ್ಲಾ ಅಧ್ಯಕ್ಷರುಗಳೇ, ತಾಲೂಕಿನ ಅಧ್ಯಕ್ಷರುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನು JDSನಲ್ಲೇ ನಿಂತು ಬಹಳ 194 ಮತದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ನಾನು ಸೋತಿದ್ದೆ. ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡೋದ್ರಿಂದ ಕಳೆದ ಚುನಾವಣೆಯಲ್ಲಿ ಅತ್ಯಂತ ಅಧಿಕ ಮತದಿಂದ ಆಯ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ತಮಗೆ ಕಳೆದ ಚುನಾವಣೆಯಲ್ಲಿ ನೋಡಿದ್ದೀರಿ, ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಮೈತ್ರಿ ಅಭ್ಯರ್ಥಿ ಸೋಲಕ್ಕೆ ಕಾರಣ ಏನು ಅನ್ನೋದು ತಮ್ಗೆ ಅರ್ಥ ಆಗಿದೆ. ಇದು ನನ್ನ ಮರ್ಯಾದೆ ಪ್ರಶ್ನೆ ಏನಲ್ಲ, ನಾನು ಗೆಲ್ತಲೇ ಇದ್ರೆ ಏನು ಅಂತ ಸಾಧನೆ ಏನಲ್ಲ. ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಿಗಳಾದಂಥ ಮೋದಿಯವರಿಗೆ ಕೈಬಲ್ಪಡಿಸುವಂಥದ್ದು ನಮ್ಮ ಮಾಜಿ ಪ್ರಧಾನಿಗಳಾದಂಥ ಪೂಜ್ಯರಾದಂಥ ದೇವೇಗೌಡರ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಇದು JDS ಮತ್ತು BJPಯ ಭದ್ರಕೋಟೆ. ಎಲ್ಲ ಕಡೆ ಮೈಸೂರು ಇರ್ಬೋದು, ಮಂಡ್ಯ, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಇದು ಭಾರತೀಯ ಜನತಾ ಪಕ್ಷ ಮತ್ತು JDSನ ಭದ್ರಕೋಟೆ ಇರುವಂಥ ಪಕ್ಷ. ಯಾವಾಗಲೂ ಸೋತೇ ಇಲ್ಲ. ಗುಂಡಪ್ಪ ಶೆಟ್ಟಿ ಜೈಲಲ್ಲಿದ್ರೂ ಹೋಗಿ ಜೈಲಿಂದ ಬಂದು ನಾಮಿನೇಷನ್ ಫೈಲ್ ಮಾಡಿ ಒಳಗಡೆ ಹೋಗಿದ್ರು ಗೆದ್ದಿರೋದೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ಬೋದು, ಇದು ಬುದ್ಧಿಜೀವಿಗಳು, ಪದವೀಧರರೆಲ್ಲ ನಮ್ಮ ಪಕ್ಷದ ಬೆಂಬಲಕ್ಕಾಗಿ ನಿಂತಿರುವಂಥ ಪಕ್ಷ. ದಯಮಾಡಿ ತಾವು ಉದಾಸೀನ ಮಾಡಬಾರ್ದು. ನಾನು 2 ಚುನಾವಣೆಯಲ್ಲಿ ಕುಲಗಟ್ಟ ಇನ್ವ್ಯಾಲಿಡ್ ಮಟ್ಟದಲ್ಲಿ ಸೋತಿದ್ದೆ. ಆದೇವೇಗೌಡ ನಂಬರ್ 1, ಸೀರಿಯಲ್ ನಂಬರ್ 1, ನಾನು ಮುಂದೆ 1 ಅಂತ ಬರಿಬೇಕು. ಅವ್ರು ಕೊಟ್ಟಿರೋ ಪೆನ್ನಲ್ಲೇ ಬರಿಬೇಕು. ಒಂದು ಗೆರೆ ಹಿಂಗೆ ಎಳಿಬೇಕು. ಅವ್ರು ಕೊಟ್ಟಿರೋ ಪೆನ್ನಲ್ಲೇ ಎಳಿಬೋದು. ಈ ಸಾರಿ ನನ್ನ ಅದೃಷ್ಟ, ಕೆಲವು ಕಳೆದ ಚುನಾವಣೆಗಳೆಲ್ಲ ದೇವೇಗೌಡ ಅಂತ 5 ಜನ ನಾಮಿನೇಷನ್ ಮಾಡಿಬಿಡೋರು. ಈ ಸಾರಿ ಯಾರೂ ನಾಮಿನೇಷನ್ ಮಾಡಿಲ್ಲ. ನಂಬರ್ 1 ನಾನೇ ದೇವೇಗೌಡ ಅಂತ ಇರೋದು. ಆ ದೇವೇಗೌಡ ಅಂತ, ಇಂಗ್ಲೀಷಲ್ಲಿ ದೇವೇಗೌಡ ಅಂತ ಎರಡೂ ಇರ್ತದೆ, ಚಿಹ್ನೆ ಇರೋದಿಲ್ಲ. ಇದು ಬೆಂಬಲ ಕೊಡುವಂಥದ್ದು. ಆದ್ರಿಂದ ದಯಮಾಡಿ ತಾವೆಲ್ಲ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅವ್ರನ್ನ ಬಂದು ಓಟ್ ಹಾಕೋ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಪ್ರಾರ್ಥನೆ. ನಮ್ಮ ಯಡಿಯೂರಪ್ಪನವ್ರ ಕಾಲದಲ್ಲಿರ್ಬೋದು, ಪೂಜ್ಯ ದೇವೇಗೌಡರ ಕಾಲದಲ್ಲಿರ್ಬೋದು, ಕುಮಾರಣ್ಣವ್ರ ಕಾಲದಲ್ಲಿರ್ಬೋದು, ಡಾಕ್ಟರ್ ಅಶ್ವತ್ಥನಾರಾಯಣವರು ಹೈಯರ್ ಎಜುಕೇಶನ್ ಮಂತ್ರಿ ಆಗಿದ್ದಾಗ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ.
ತಮಗೆ ಗೊತ್ತಿರುವಂಥ ವಿಚಾರ. ಹೊಸ ವಿಶ್ವವಿದ್ಯಾಲಯಗಳಿರ್ಬೋದು, ನ್ಯೂ ಎಜುಕೇಷನ್ ಪಾಲಿಸಿನ ಬಡವರ ಮಕ್ಕಳು, ನಮ್ಮ ರೈತರ ಮಕ್ಕಳೆಲ್ಲ ಕಾಂಪಿಟಿಷನ್ ಆಗಲಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮೊದಲೇ ರಾಜ್ಯ ನಮ್ಮದು ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರದ್ದುಪಡಿಸಿದ್ದಾರೆ. ಅವ್ರ ಮಕ್ಕಳು CBSE ಅಲ್ಲಿ ಇಲ್ಲಿ ಎಲ್ಲ ಓದ್ಬೋದು, ನಮ್ಮ ಮಕ್ಕಳೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಲಿ ಅಂತ. ದಯಮಾಡಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಪದವೀಧರರು ಯೋಚನೆ ಮಾಡ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಪದವೀಧರರು ಪ್ರತಿಯೊಬ್ಬರು ನಮ್ಮ ಪಕ್ಷದ ಸಾಧನೆ ಮಾಡಿರುವಂಥ ಸಾಧನೆ ಮತ್ತು ಸುಧಾರಣೆ. ಕುಮಾರಣ್ಣವ್ರ ಕಾಲದಲ್ಲಿ ನಾನು ಅಲ್ಲೇ ಇದ್ದೆ, ಇದನ್ನು ಬರೆದು ಓದಿ ತಮ್ಮ ಅಪೀಲನ್ನು ಕೊಟ್ಟಿದ್ದೀನಿ. ಶಿಕ್ಷಣದ ಕ್ರಾಂತಿನೇ ಆಗೋಯ್ತು. ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಎಲ್ಲ ಹಳ್ಳಿಗಳು ಮಹಿಳಾ ಕಾಲೇಜು, ಮೆಡಿಕಲ್ ಕಾಲೇಜು, ರಾಮನಗರಕ್ಕೂ ಇಂಜಿನಿಯರಿಂಗ್ ಕಾಲೇಜು, ಎಲ್ಲೋ ಒಂದೊಂದು ಇಂಜಿನಿಯರಿಂಗ್ ಕಾಲೇಜ್ ಇರ್ತಿದ್ದು. ಸರ್ಕಾರಿ ಕಾಲೇಜುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಮಂಜೂರು ಮಾಡಿ ನಮ್ಮ ಬಡವರ ಮಕ್ಕಳು ಎಲ್ಲ ಕಾಲೇಜಲ್ಲಿ ಓದಂಗೆ ಮಾಡುವಂಥದ್ದು. ಇಲ್ಲಿವರೆಗೂ 75 ವರ್ಷ ಕಳೆದ್ರೂ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಕಾಲೇಜ್ ಇರಲಿಲ್ಲ, ಹೈಸ್ಕೂಲ್ಗಳೇ ಇರಲಿಲ್ಲ. ನಮ್ಮೂರಲ್ಲೇ ಹೈಸ್ಕೂಲ್ ಇರಲಿಲ್ಲ, ನಮ್ಮ ಹೋಬಳಿ. ಆದ್ದರಿಂದ ತಾವೆಲ್ಲ ತಿಳುವಳಿಕೆ ಕೊಡುವಂಥದ್ದು ಇರಬೇಕು. ದಯಮಾಡಿ ಸಮಯ ಅಭಾವ